ಬೋವಿ ನಿಗಮದಲ್ಲಿ ಕೋಟಿ ಕೋಟಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿಸಿದ ಇಡಿ ಅಧಿಕಾರಿಗಳು ಬೋವಿ ನಿಗಮದ ಮಾಜಿ ಎಂಡಿ ನಾಗರಾಜಪ್ಪನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. 97 ಕೋಟಿ ರೂಪಾಯಿ ಅಕ್ರಮ ವರ್ಗಾವಣೆ ಮಾಡಿರುವ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಇಡಿ ಅಧಿಕಾರಿಗಳಿಂದ ತೀವ್ರ ತನಿಖೆ ನಡೀತಾ ಇರೋದು. ನಾಗರಾಜಪ್ಪನನ್ನ ಕರೆಸಿ ತನಿಖೆಗೆ ಒಳಪಡಿಸಿರೋದು. ಎಂಡಿ ನಾಗರಾಜಪ್ಪನನ್ನ ಕರೆಸಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇದೆ, ಇದರಲ್ಲಿ ಇನ್ನು ಯಾರ್ಯಾರೆಲ್ಲ ಶಾಮೀಲಾಗಿದ್ದು, 97 ಕೋಟಿ ರೂಪಾಯಿ ಅಕ್ರಮ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಗೊತ್ತಿದೆ ಅನ್ನೋದರ ಬಗ್ಗೆ ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳನ್ನ ಕಲೆ ಹಾಕಿದ್ದಾರಂತೆ ಇಡಿ ಅಧಿಕಾರಿಗಳು. ಸದ್ಯ ಕಸ್ಟಡಿಯಲ್ಲಿರುವಂತಹ ನಾಗರಾಜಪ್ಪನನ್ನ ತೀವ್ರ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಗೊತ್ತಾಗುತ್ತೆ ಅದನ್ನ ಕಾದು ನೋಡ್ಬೇಕಾಗಿದೆ. ಯಾಕೆಂದ್ರೆ ಇಡಿ ಅಧಿಕಾರಿಗಳು ಈ ರೀತಿ ಇನ್ವಾಲ್ವ್ ಆಗ್ತಾರೆ ಅಂದ್ರೆ ಒಂದು ಮನಿ ಲಾಂಡ್ರಿಂಗ್ ಆಗಿರುತ್ತೆ ಅನ್ನುವಂಥದ್ದು. ಜೊತೆಗೆ ಈ ಕೇಸ್ನಲ್ಲಿ ಬಹಳ ಹಣ ವರ್ಗಾವಣೆ ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿರುತ್ತೆ ಅನ್ನೋದು. ಅದರ ಪ್ರಕಾರವಾಗಿ ಇಡಿ ಅಧಿಕಾರಿಗಳು ಇಂತಹ ತನಿಖೆಗಳಲ್ಲಿ ಅಂದರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರದಿಂದ ಇಡಿ ಅಧಿಕಾರಿಗಳು ಇನ್ವಾಲ್ವ್ ಆಗ್ತಾರೆ ಅಂದರೆ ಮನಿ ಲಾಂಡ್ರಿಂಗ್ ಆಗಿರುವಂಥ ಸಂದರ್ಭದಲ್ಲೇ ಆಗೋದು. ಹಾಗಾಗಿ ಇಲ್ಲಿ 97 ಕೋಟಿ ಹಗರಣ ಏನು ನಡೆದಿದೆ ಅದನ್ನು ಯಾರ ಅಕೌಂಟಿಂದ ಯಾರ ಅಕೌಂಟಿಗೆ ಹೋಗಿದ್ದು, ಜೊತೆಗೆ ಅಲ್ಲಿ ಬ್ಯಾಂಕ್ ಅಕೌಂಟ್ಗಳನ್ನು ತೆರೆಯುವಂಥ ಸಂದರ್ಭದಲ್ಲಿ ಯಾವ ದಾಖಲೆಗಳನ್ನು ಕೊಟ್ಟಿದ್ರು, ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಾಗಬೇಕಲ್ಲ. ಸದ್ಯಕ್ಕೆ ಈ ಬೋವಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರಂತೆ. ಕಚೇರಿಗಳ ಮೇಲೆ, ಮನೆಗಳ ಮೇಲೆ ದಾಳಿ ನಡೆಸಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ದಾಖಲೆಗಳು ಸಿಕ್ಕಿದ್ದಾವೆ. ಆ ದಾಖಲೆಗಳನ್ನ ಇಟ್ಕೊಂಡು ತನಿಖೆ ಮಾಡ್ತಾರೆ. ಈಗಾಗಲೇ ಎಂಡಿ ನಾಗರಾಜಪ್ಪನನ್ನ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ಅಂದರೆ ಆ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಿರುವಂತಹ ದಾಖಲೆಗಳಿಗೂ ಆತ ಕೊಡ್ತಾ ಇರುವಂತಹ ಉತ್ತರಗಳಿಗೂ ತಾಳೆ ಹಾಕಿ ನೋಡ್ತಾರೆ. ಒಂದಕ್ಕೊಂದು ಸಂಬಂಧ ಇಲ್ಲ ಅಂದ್ರೆ ಅಲ್ಲಿ ಡೌಟ್ ಕೂಡ ಸೃಷ್ಟಿಯಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಯಾರ್ಯಾರಿದ್ರು ಅಧಿಕಾರಿಗಳು, ಯಾರ್ಯಾರು ಯಾವ್ಯಾವ ಫೈಲ್ ಮೂವ್ ಮಾಡಿದ್ದಾರೆ, 97 ಕೋಟಿ ಹಗರಣ ಆಗಿದೆ ಅಂತ ಅಂದ್ರೆ ಒಬ್ಬರಿಂದ ಅಂತೂ ಸಾಧ್ಯ ಇರಲ್ಲ. ಒಂದು ಟೀಮೇ ಇರುತ್ತೆ. ಆ ಟೀಮ್ ಯಾವುದು, ಜೊತೆಗೆ ಇವ್ರ ಜೊತೆಗೆ ಯಾರಾದರೂ ಪ್ರಭಾವಿ ವ್ಯಕ್ತಿಗಳಿದ್ದಾರಾ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್ ಪಟೇಲ್, ಈಗಾಗಲೇ ಬೋವಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇತ್ತು. ಈಗ ಸದ್ಯಕ್ಕೆ ಇವತ್ತು ಎಂಡಿ ನಾಗರಾಜಪ್ಪನನ್ನ ತನಿಖೆಗೆ ಒಳಪಡಿಸ್ತಿದ್ದಾರಂತೆ. ಇಲ್ಲಿವರೆಗೂ ಏನ್ ಡೀಟೇಲ್ಸ್ ಸಿಕ್ಕಿದೆ, ಇವತ್ತು ಏನ್ ತನಿಖೆ ಆಗ್ತಾ ಇದೆ? ಏನು ಬೋವಿ ನಿಗಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೀವ ಆತ್ಮಹತ್ಯೆ ಬೆಳಕಿಗೆ ಬಂದ ಬೆನ್ನಲ್ಲೇ ಸಾಕಷ್ಟು ಪ್ರಕರಣ ತಿರುವುಗಳನ್ನು ಪಡ್ಕೊಂಡಿತ್ತು. ಸುಮಾರು 97 ಕೋಟಿ ಹಣ ದುರುಪಯೋಗ ಆಗಿರೋ ಬಗ್ಗೆ ಒಂದು ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿ ತನಿಖೆ ನಡೆಸ್ತಾ ಇರುವಂತದ್ದು. ಈ ಸಂಬಂಧ ಈಗಾಗಲೇ ಮಾಜಿ ಎಂಡಿ ಆಗಿರುವಂತಹ ನಾಗರಾಜಪ್ಪ ಏನಿದ್ದಾರೆ, ಇಡಿ ಅಧಿಕಾರಿಗಳು ಅದನ್ನ ಈಗಾಗಲೇ ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು. ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇರುವಂತದ್ದು. ಅಂದ್ರೆ ನಿಗಮದ 97 ಕೋಟಿ ಹಣ ಏನಿತ್ತು, ಇದನ್ನ ಯಾವ ಕಾರಣಕ್ಕಾಗಿ ಯಾವ ರೂಪದಲ್ಲಿ ಇದನ್ನ ಬೇರೆಡೆಗೆ ಟ್ರಾನ್ಸ್ಫರ್ ಅನ್ನ ಮಾಡಲಾಗಿದೆ, ಏನಕ್ಕೆ ಬಳಕೆಯನ್ನ ಮಾಡಲಾಗಿದೆ, ಹಣವನ್ನ ಬಳಕೆ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ದಾಖಲಾತಿಗಳ ಬಗ್ಗೆ ಸ್ಪಷ್ಟನೆ ಬೇಕಾಗಿತ್ತು. ಯಾವುದೇ ನಿಗಮದಲ್ಲಿರುವಂತಹ ಹಣ ಬಿಡುಗಡೆ ಆಗ್ಬೇಕು ಅಂತ ಹೇಳಿದ್ರೆ ಅದರ MD ಏನಿರ್ತಾರೆ ಅವರ ಸಹಿ ಕೂಡ ಮುಖ್ಯವಾಗಿರುತ್ತೆ. ಮತ್ತೆ ಅವರ ನಿರ್ಧಾರಗಳು ಕೂಡ ಅಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತವೆ. ಏನು ಸಭೆಯನ್ನು ಕರೆಯಲಾಗಿರುತ್ತೆ, ಅದಾದ ಬಳಿಕ ಇವರು ನಿರ್ಧಾರವನ್ನ ಮಾಡಿ ಯಾವ ಕಾರ್ಯಕ್ಕೆ, ಯಾವ ಅಭಿವೃದ್ಧಿ ಕಾರ್ಯಗಳಿಗೆ ಈ ಹಣವನ್ನು ಬಳಸಬೇಕು ಅಂತ ಹೇಳಿ ಅಲ್ಲಿ ಮೀಟಿಂಗ್ ಗಳು ನಡೆದಂತ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಉಲ್ಲೇಖವನ್ನು ಮಾಡಿರ್ತಾರೆ. ಹೀಗಾಗಿ 97 ಕೋಟಿ ಹಣ ಏನಿದೆ, ಇದಕ್ಕೆ ಯಾವುದೇ ಲೆಕ್ಕ ಪತ್ರಗಳು ಸಿಗ್ತಲ್ಲ. ಈ ಕಾರಣಕ್ಕಾಗಿ ಪ್ರಕರಣ ಸಂಬಂಧ ಈಗಾಗಲೇ ಇವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರುವಂತದ್ದು. ಅದು ಅಷ್ಟೇ ಅಲ್ಲದೆ ಇದ ಹಣ ಯಾರಿಗೆಲ್ಲ ಹೋಗಿರ್ಬೋದು ಅನ್ನೋ ಅನುಮಾನಗಳಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬ್ಯಾಂಕ್ ಡೀಟೇಲ್ಸ್ ಗಳನ್ನು ಸಾಕಷ್ಟು ಕಲೆ ಹಾಕಿರುವಂತಹ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಇಂದು ಎಂಡಿ ನಾಗರಾಜಪ್ಪ ಏನಂದ್ರೆ ಅದನ್ನು ಕೂಡ ಕಸ್ಟಡಿಗೆ ಪಡ್ಕೊಂಡು ಆತನನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.